ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಯಾವುದೇ ರೀತಿಯ ಕ್ರೀಮ್ ಇಲ್ದಿರ, ಹಾಲು ಇಲ್ದಿರ, ಸಕ್ಕರೆ ಇಲ್ದಿರ ಒಂದೇ ಒಂದು ಮಿನಿಟಲ್ಲಿ ಐಸ್ ಕ್ರೀಮ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ನಾವು ಇದನ್ನು ಮನೆಯಲ್ಲಿ ಆರಾಮಾಗಿ ಯಾವಾಗ ಬೇಕೋ ಐಸ್ ಕ್ರೀಮ್ ತಿನ್ನಬೇಕು ಅನ್ಸುತ್ತೆ ಅವಾಗ ಮಾಡ್ಕೋಬೋದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಈ ಥರ ಬನಾನನ್ನ ನಾನು ಈ ಥರ ಬಾಳೆಹಣ್ಣು 2 ಬಾಳೆಹಣ್ಣು ತೊಗೊತಾ ಇದ್ದೀನಿ. ಬಾಳೆಹಣ್ಣಿಗೆ ಮೊದಲು ಮತ್ತು ಕೊನೆಯನ್ನು ಎರಡನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇದಕ್ಕೆ ಸಿಪ್ಪೆ ತೆಗೆದು ಸ್ವಲ್ಪ ತುಂಬ ಹಣ್ಣಾಗಿರಬಾರ್ದು, ಹಣ್ಣಾಗಿರಬೇಕು ಅಷ್ಟೇ. ನೋಡಿ, ಇದನ್ನು ಸ್ವಲ್ಪ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಬಾಳೆಹಣ್ಣನ್ನು, ಯಾಲಕ್ಕಿ ಬಾಳೆಹಣ್ಣಿಗಿಂತ ಈ ಥರ ಬಾಳೆಹಣ್ಣಾದರೆ ತುಂಬ ಚೆನ್ನಾಗಿರುತ್ತೆ. ಯಾಲಕ್ಕಿ ಬಾಳೆಹಣ್ಣಲ್ಲಿ ಬೀಜ ಇರುತ್ತಲ್ಲ, ಅದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ, ಪಚ್ಚ ಬಾಳೆಹಣ್ಣು. ಇದನ್ನು ಒಂದು ಬೌಲಿಗೆ ತೊಗೊಂಡು ಇವಾಗ ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿರೋಂಥ ಬಾಳೆಹಣ್ಣೆಲ್ಲ ಹಾಕಿ, ಅದಕ್ಕೆ ಈಗ ಕೋಕೋ ಪೌಡರನ್ನ ನಾನು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಕೋಕೋ ಪೌಡರ್ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದೇ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ರೀತಿಯ ಸಕ್ಕರೆ ಆಗಲಿ ಏನೂ ಹಾಕೋಬೇಡ, ಇಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ ರೆಡಿಯಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಈ ಥರ ಎಲ್ಲ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳೇ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಮ್ಯಾಂಗೋ ಐಸ್ ಕ್ರೀಮನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದು ಅಷ್ಟೇ 1 ಮಿನಿಟಲ್ಲಿ ಆಗೋಗ್ಬಿಡುತ್ತೆ. ಬನಾನನ್ನ, ಬಾಳೆಹಣ್ಣನ್ನು ಈ ಥರ 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಬಾಳೆಹಣ್ಣೆಲ್ಲನೂ ಕಟ್ ಮಾಡಿರೋವಂಥ ಹಣ್ಣಾಗಿರೋ ಮ್ಯಾಂಗೋ ತೊಗೊಂಡಿದ್ದೀನಿ ನಾನು. ಮ್ಯಾಂಗೋನ, ಮಾವಿನಕಾಯಿನೆಲ್ಲ, ಮಾವಿನ ಹಣ್ಣು ಹಣ್ಣಾಗಿರುತ್ತಲ್ಲ, ಇವಾಗ ಸೀಸನ್ ಅಲ್ವಾ, ಆ ಮಾವಿನ ಹಣ್ಣೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಯಾವುದೇ ರೀತಿಯ ಸಕ್ಕರೆ ಆಗಲಿ, ಹಾಲಾಗಲಿ, ಕ್ರೀಮ್ ಆಗಲಿ ಏನೂ ಬೇಡ, ಇಷ್ಟೇ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ರೀಮಿಯಾಗಿ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ಇದನ್ನು ನೋಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ತಿಂತಾ ಇದ್ದರೆ ಹಬ್ಬ, ಅದು ತಿಂತಿರೋವಾಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೇಗ ಮಾಡ್ಕೋಬೋದಲ್ಲ. ನೀವು ಮನೇಲಿ ಟ್ರೈ ಮಾಡಿ. ಇದೇ ಥರ ಸ್ಟ್ರಾಬೆರಿ ಆಗಲಿ, ಬ್ಲೂಬೆರಿ ಆಗಲಿ ಎಲ್ಲ ಟ್ರೈ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.